ಸರ್ಕಾರಿ ಇದು ನಾವು ಕೊಡೋ ಸಂಬಳ ನಾವು ಕೊಟ್ಟ ಯಾವ್ದು ಬ್ಯಾಂಕ್ ದುಡ್ಡು ಅದರಿಂದ ನಿಮ್ ಸಂಬಳ ಬರ್ತಾ ಇರೋದು ಅರ್ಥ ಆಯ್ತಾ? ನಿಮ್ಮ ಅಪ್ಪನ ಮನೆಗೆ ಏನ್ ಬಂದಿಲ್ಲ ನಾವ್ ಇಲ್ಲಿ ಬಂದಿರ ನಾವು ಸರ್ಕಾರಿ ಇದಕ್ಕೆ ಅರ್ಥ ಆಯ್ತಾ? ಸಾರ್ವಜನಿಕ ಆಸ್ತಿ ಇದೆಲ್ಲ ನಿಮ್ ಮನೆಗ್ ಬಂದ್ರೆ ಅವಾಗ ಹೇಳ್ರಿ, ನಿಮ್ ಪ್ರೈವೇಟ್ ಪ್ರಾಪರ್ಟಿ ಬಂದ್ರೆ ಅವಾಗ ಹೇಳ್ರಿ. ನೀವು ಇಲ್ಲಿನ ಪೀಪಲ್ ರೆಸ್ಪೆಕ್ಟ್ ಕೊಡಿ ಆಯ್ತಾ? ಅಲ್ಲ ಸರ್, ಅಟೆಂಡ್ ಮಾಡ್ತಾರೆ, ಅಟೆಂಡ್ ಒನ್ ಅವರ್ ಇಂದ ವೇಟ್ ಮಾಡ್ತಾ ಇರ್ಲಿಲ್ಲ, ಹೊರಗಡೆ ಹೋಗಿದ್ರು. ಅವ್ರು ನಮ್ಗಿಂತ ಫಸ್ಟ್ ಬಂದಿದ್ರ? ಅದೇ ನನ್ಗೆ ಗೊತ್ತಾ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಯಾರು ಬಂದವ್ರೆ ಫಸ್ಟ್ ಏನ್ ಕೇಳೋದೇನು? ಗೊತ್ತಿಲ್ಲ. ನಿಮ್ಮ ಹೆಸರು ವಾಟ್ ಇಸ್ ಯುವರ್ ನೇಮ್? ನಿಮ್ಮ ಹೆಸರು? ನನ್ನ ಹೆಸರು ಎ ವಿ ಪ್ರಸಾದ್. ಎ ವಿ ಪ್ರಸಾದ್ ಅವ್ರೆ, ನಾವು ಫಸ್ಟ್ ಬಂದಿದ್ದೀವಿ. ಸಾಹೇಬ್ರೆ, ಅರ್ಥ ಮಾಡ್ಕೊಳ್ಳಿ. ನೀವು ಬಂದಿರೋದು ಗೊತ್ತಿಲ್ಲ. ನಾವು 2 ದೊಡ್ಡ ಅಕೌಂಟ್ ಫಾರ್ಮರ್ಗೋಸ್ಕರ ಹೋಗಿ ಬಂದೆ. ನಾನು ಬೆಳಗ್ಗೆ 6 ಗಂಟೆ ಬಿಟ್ಟಿದ್ದೀನಿ. ಯಾಕೆ ಇಷ್ಟ ಇದ್ದೀರಾ? ನಿಮ್ಮನ್ ಬಿಟ್ಟು ಬೇರೆ ಯಾರು ಇಲ್ವಾ? ಕನ್ಸಲ್ಟ್ ಸಬಾರ್ಡಿನೇಟ್ ಆಫೀಸರ್ ಯಾರು ಇಲ್ವಾ ಇಲ್ಲಿ? ನಾವೇನಿಲ್ಲ. ಯಾವ ಸಂಬಂಧ ಬಂದಿದ್ದೀರಾ? ಇವಾಗ 1 ಅವರ್ ಆಯ್ತು ರೀ. ಅವ್ರಿಗೆ ಗೊತ್ತಾ ನೀವೇನ್ ವಿಷಯಕ್ಕೆ ಬಂದಿದ್ದೀರಾ? ನಮ್ಗೂ ಪೇಷನ್ಸ್ ಇರ್ತದೆ. ನಾವು ಎಲ್ಲ ಬಿಟ್ಟು ಬರಲ್ಲ. ನಾವು 1 ಅವರ್ ಇರ್ಬೇಕಲ್ಲ ಇಲ್ಲಿ. ಇಲ್ಲಲ್ಲ ಎಲ್ಲೇ ನಿಮ್ಮ ಈಗ ಬಂದಿದ್ದೀವಿ. ಬುಕ್ ತೋರಿಸಿ. ಇಲ್ಲ ಹೋಗಿದ್ರೆ ನೀವು ಇದಕ್ಕೆ ತೋರಿಸಿ. ಯಾವ್ದಾನ ಬುಕ್ ಅದ? ಡಿಮ್ಯಾಂಡ್ ಬುಕ್ ಮೂವ್ಮೆಂಟ್ ರಿಜಿಸ್ಟರ್ ತೋರಿಸಿ. ಏನು ತೊಂದರೆ ಇಲ್ಲ. ಅಟೆಂಡ್ ಮಾಡಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಅಟೆಂಡ್ ಮಾಡಲ್ಲ. ಇವಾಗ ಅಟೆಂಡ್ ಮಾಡೋದು ನೀವು? ಸರ್ ಅವ್ರಿಗೆ ಗೊತ್ತಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಮತ್ತೆ ಯಾರು ಬಂದು ಕಾಯ್ತಾ ಇದ್ರ? ನೀವೇನ್ ಮಾಡ್ತಾ ಇದ್ದೀರಿ? ಸರ್ ನೀವು ಯಾರು ವಿಚಾರಿಸಿದ್ದೀರಾ? ಯಾರು ವಿಚಾರಿಸಿ? ಅವ್ರು ಯಾರು ವಿಚಾರಿಸಿಲ್ವಾ? ನಿಮಗೆ ಮಾಹಿತಿ ಕೊಡ್ಬಾರ್ದು ನೀವು. ಸರ್ ಇವಾಗ ಏನಾಗ್ಬೇಕು ನಿಮ್ಗೆ ಅದೇ ಹೇಳಿ. ಮಾಹಿತಿ ಕೊಡ್ಬೇಕು ನೀವು. ನಾವು ಬಂದಿದ್ದೀರಿ, ಯಾವ್ದೋ ಲೋನ್ ವಿಚಾರಕ್ಕೆ ಬಂದಿದ್ದೀರಿ, ಮಾಹಿತಿ ಕೊಡೋದು. ನಾನು ಮಾತಾಡ್ತೀನಿ, ಬನ್ನಿ ಬನ್ನಿ. ನಮ್ಮ ಯಾರು ಇಷ್ಟೊತ್ತಿಗೆ ಸರ್ ಇಬ್ರು ಹೊರಗಡೆ ಹೋಗಿದ್ವಿ. ಸರ್ ಇಬ್ರು ಹೊರಗಡೆ ಹೋಗಿದ್ವಿ. ನಮಸ್ಕಾರ. ನಾವು ಇಲ್ಲಿ ಕರ್ನಾಟಕದಲ್ಲಿ ಯಾರು ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ನೀವೊಂದ್ ನಿಮಿಷ ಇರ್ರಿ. ನೀವು ಬನ್ನಿ. ನಿಮ್ದು ಏನು ಅಟೆಂಡ್ ಮಾಡೋದು ನಮ್ಗೆ ಬಿಟ್ಟಿದೆ. ಕೆಲಸ ಇಲ್ಲ ನಮ್ಗೂ. ರೈತರ ಕೆಲಸ ಇಲ್ಲ. ಅವ್ರು ಪಾಪ ಗೌರಿಬಿದೂರಿಂದ ಬಂದಿದ್ದಾರೆ. ಬನ್ನಿ, ಏನಾಗ್ಬೇಕು ಬನ್ನಿ ಮಾತಾಡಿ. ಮಾತಾಡೋದು ನೀವು. ಬನ್ನಿ ಸರ್. ನೋಡಿ, ನಮ್ ಕನ್ನಡಿಗರ ಅಸ್ತಿತ್ವವನ್ನು ಮಾಡ್ತಾ ಇದ್ದಾರೆ. ಯಾವನ ಕುಚ್ಕೊಂಡ್ ಬಿಡ್ತಾರೆ. ನಾವು 1 ಅವರಿಂದ ವೇಟ್ ಮಾಡ್ತಾ ಇದೀರಿ. ನಾಚಿಕೆ ಆಗಲ್ಲ ಇವ್ರಿಗೆಲ್ಲ? ಏನ್ ಇವ್ರ ಅಪ್ಪನ ಮನೆ ಆಸ್ತಿ ಕೇಳ್ತಾರೆ? ನಾವು ಲೋನ್ ನಮ್ದು ಏನೋ ವಿಚಾರಿಸಕ್ ಬಂದ್ರೆ ಪಾಪ ಗೌರಿಬಿದೂರಿಂದ ಬಂದಿದ್ರು ರೈತರು ಬಂದ್ರೆ ಮಾತ್ರ ಇವ್ರಿಲ್ಲ. ಇವ್ರು ಬಿಸ್ನೆಸ್ ಮ್ಯಾನ್ ಬರ್ಬೇಕು, ಕಾರ್ಪೊರೇಟ್ ಬರ್ಬೇಕು. ಅವ್ರು ಮಾತ್ರ ಮಾಡ್ತಾರೆ. ನಾಚಿಕೆ ಇಲ್ಲ. ನಾವು ಪೇ ಮಾಡ್ತಾ ಇದ್ದೀರಿ ಸಂಬಳ. ಬೆಳಗ್ಗೆ ನಾವು ಎಲ್ಲ ಅಟೆಂಡ್ ಮಾಡಿದ್ದೀನಿ. ಯಾವ ಬಿಸ್ನೆಸ್ ಮ್ಯಾನ್ಗಳನ್ನ ಕಾರ್ಪೊರೇಟ್ಗಳನ್ನೆಲ್ಲ ಇದು ಮಾಡೋದಲ್ಲ. ಏನದು ಅಲ್ಲ ಸರ್, ನಮ್ನೇ ರೈತರಲ್ಲ ಅಂತೀರಾ? ನಾನು KMF ಡೈರೆಕ್ಟರ್ ನಮ್ಮೂರಿನಲ್ಲಿ, ನನ್ನ ರೈತನಲ್ಲ ಅಂತೀರಾ? ಸಂಬಂಧಪಟ್ಟದ್ದು ಏನಿದೆ ಅದನ್ನ ಮಾತಾಡ್ತೀವಿ. ಎಷ್ಟೊತ್ತಿಂದ 2 ಅವರ್ ವೇಟ್ ಮಾಡ್ಬೇಕು ಒಬ್ಬರಿಗೆ? ಒಬ್ಬರು ಕ್ಲೈಂಟ್ 2 ಅವರ್. ನಮ್ಗಿಂತ ಮುಂದೆ ಬಂದ್ರಲ್ಲ ಹೋಗವ್ರೆ. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಸರ್ ಅವ್ರು ಬಂದಾಗ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಮಾಹಿತಿ ಕೊಡ್ಬೇಕ್ರಿ. ಇಲ್ಲಿ ಗೊತ್ತಿಲ್ಲ ಅಂದ್ರೆ ಕೂತಿಲ್ಲ ಇವಾಗ ಅವಾಗಿಂದ. ಈಗ ಬನ್ನಿ ಮಾತಾಡೋಣ. ಬನ್ನಿ, ಏನಾಗಿದೆ ಬನ್ನಿ. ಹೌದು ಅಲ್ಲ, ನೀವ್ ಯಾಕ್ರಿ ವಿಡಿಯೋ ಮಾಡ್ಬೇಡ್ರಿ ಅಂದ್ರೆ? ಯಾಕ್ರಿ ನೀವ್ ಯಾಕ್ರಿ ನಿಮ್ಮ ಐಡಿ ಕಾರ್ಡ್ ತೆಗೀರಿ? ನಾನು ಪಬ್ಲಿಕ್, ಅರ್ಥ ಆಯ್ತಾ? ಸಾರ್ವಜನಿಕರಿಗೆ ಎಲ್ಲಾ ರೈಟ್ಸ್ ಐತೆ. ನೀವ್ ಯಾರು ಅಂತ ತಿಳ್ಕೊಂಡ್ರೆ ರೈಟ್ಸ್ ಐತೆ. ನಿಮ್ಮ ಪದನಾಮನು ಗೊತ್ತಾಗಬೇಕು ಅಂತ ರೈಟ್ಸ್ ಐತೆ. ನಿಮ್ಗೆ ಯಾರು ಏನು ಡೆಸಿಗ್ನೇಷನ್ ಗೊತ್ತಾಗಬೇಕು ಅಂತ ಎಲ್ಲ ಗೊತ್ತಿರ್ಬೇಕು. ನಿಮ್ಮ ಹೆಸರು ನರೇಂದ್ರ ಕುಮಾರ್ ಅವರೇ. ನೀವ್ ಯಾಕೆ ವಿಡಿಯೋ ಮಾಡಬೇಡಿ ಅಂದ್ರೆ? ಯಾಕೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾಕೆ ಮಾಡಬಾರ್ದು? ಹಂಗೆ ಅಷ್ಟೇ. ದೊಡ್ಡ ಕ್ಯಾಮರಾ ದೊಡ್ಡ ಕ್ಯಾಮರಾ ಅಲ್ಲ. ನೀವು ಆದ್ರೂ ಬುದ್ಧಿ ಬರೋ ನಿಮ್ಗೆ. ನೀವು ಆದ್ರೂ ಬುದ್ಧಿ ಬಿಡಿ. ನೀವು ಅಲ್ಲಿ ಎಲ್ಲ ಬಿಟ್ಟಿದ್ದೀರಿ. ನೀವೆಲ್ಲ ಬಿಡಿ. ಅವ್ರು ಅಟೆಂಡ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಸಾಲ ಮನ್ನಾ ಆಗಿದೆ ಅಂತ ನಾವು ಹೋಗಿಲ್ಲ. ಅವತ್ತು ನಾನು ಹೋಗಿ ವಿಚಾರಿಸಿದಾಗ ಮ್ಯಾನೇಜರ್ 20,000 ನಾನು ಮಾಡ್ತೀನಿ. ಇವ್ರನ್ನ ಕೆಲಸದಿಂದ ತೆಗಿಬೇಕು. ಇವ್ರಿಬ್ರನ್ನ ಕೆಲಸದಿಂದ ತೆಗಿಬೇಕು. ಕನ್ನಡಿಗರಿಗೆ ಮೊದಲೇ ಆದ್ಯತೆ ಕೊಡಬೇಕು. ಆಯಮ್ಮ ನೋಡಿದ್ರೆ ದೊಡ್ಡ ಇದು ಅಂತ ಮಾತಾಡ್ತಾರೆ. ನನಗೆ ಕನ್ನಡ ಬರಲ್ಲ, ನಾನು ತೆಲುಗಲ್ಲೇ ಮಾತಾಡೋದು ಅಂತಾರೆ. ಇಲ್ಲಿ ಕರ್ನಾಟಕದಾಗ ಇದ್ದೀನಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಇವ್ರು ನೋಡಿದ್ರೆ ಬಾಯಿ ಬಿಚ್ಚಲ್ಲ, ಇಂಡಿಯಾ ಅಂತಾರೆ. ನಾವು ಇಂಡಿಯಾದಲ್ಲೇ ಇರೋದು. ಮಾತಾಡಿ, ಯಾಕೆ ಮಾತಾಡಿ ಸರ್? ಯಾಕೆ ಮಾತಾಡಲ್ಲ? ಮಾತಾಡಿ. ನಾವು ಇಂಡಿಯಾದಲ್ಲೇ ಇರೋದು, ನಾವು ಇಂಡಿಯಾದಲ್ಲೇ ಬರೋದು. ಅವ್ರು ಯಾಕೆ ತೆಲುಗಲ್ಲಿ ಮಾತಾಡಿ? ಈಗ ತೆಲುಗಲ್ಲಿ ಮಾತಾಡ್ತೀರಾ? ಕನ್ನಡದಲ್ಲೇ ಮಾತಾಡಿ.
ಕನ್ನಡದ ಇವಾಗ ಎಲ್ಲಿದ್ದೀರಾ ನೀವು? ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಲ್ಲ, ಕನ್ನಡ ಮಾತಾಡ್ತಿರೋದೇ ಪ್ರಾಬ್ಲಮ್. ನಿಮ್ಗೆ ಕನ್ನಡ ಮಾತಾಡ್ತಿರೋದೇ ಪ್ರಾಬ್ಲಮ್. ಕನ್ನಡ ಮಾತಾಡ್ತಿರೋದೇ ಪ್ರಾಬ್ಲಮ್. ಲೆಟ್ ಹಿಮ್ ಶೌಟ್ ಅಲ್ಲ. ನೋಡಿ ಬಂಧುಗಳ ನಮಸ್ಕಾರ, ನಾನು ನಿಖಿಲ್ ಅಂತ. ನೋಡಿ BC ಆಫೀಸ್ ಪಕ್ಕದಲ್ಲಿ ಕರ್ನಾಟಕ ಇವರು ಇಂಡಿಯಾದಲ್ಲಿ ಇದಾರಂತೆ. ಆಯ್ತಪ್ಪ, ಕನ್ನಡನೇ ಬರಲ್ಲ, ಈತನಿಗೂ ಬರಲ್ಲ, ಮ್ಯಾನೇಜರ್ಗೂ ಬರಲ್ಲ. ಇಂಥ ವ್ಯಕ್ತಿಗಳು ನಾವು ಕರ್ನಾಟಕದಲ್ಲಿ ಜಾಬ್ ಕೊಟ್ಟಿದ್ದೀವಿ. ನಾಚಿಕೆ ಆಗ್ಬೇಕು ಸರ್ಕಾರಗಳಿಗೆಲ್ಲ. ನೋಡಿ ಇವರು ಕನ್ನಡ ನಿಮ್ಗೆ ಬರಲ್ಲ, ನೀವು ಮಾತಾಡೋದು ಕನ್ನಡ. ನೋಡಿ ಕನ್ನಡದಲ್ಲೂ ಇದಾಕಿಲ್ಲ, ಕನ್ನಡದಲ್ಲೂ ಬೋರ್ಡ್ ಹಾಕಿಲ್ಲ. ಹಿಂದಿ ಏನೋ ಹಿಂದಿ ಇಲ್ಲ ಹಾಕಿದ್ರಾ? ಹಿಂದಿ ಈ ಕಡೆ ತಿರ್ಸಿ ನೋಡಿ, ಹಿಂದಿ ಈ ಕಡೆ ತೋರಿಸ್ಬಿಟ್ರೆ ಹಿಂದಿ ಹಿಂಗ್ ಹಾಕ್ಬೇಕು. ಇಷ್ಟ ಅಲ್ಲ, ಇದು ಕರ್ನಾಟಕದಲ್ಲಿ ಇದ್ದೀರಾ ನೀವು. ಯು ಶುಡ್ ರೆಸ್ಪೆಕ್ಟ್. ಅರ್ಥ ಆಯ್ತಾ? ರೆಸ್ಪೆಕ್ಟ್ ಅಲ್ಲ, ಮಾತಾಡೋದೇ ಕನ್ನಡ ಮಾತಾಡಬೇಕು. ನೀವು ತೆಲುಗು ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ಕನ್ನಡ ಮಾತಾಡ್ಬೋದು ಅಂತ ಏನಿಲ್ಲ, ಕನ್ನಡನೇ ಮಾತಾಡಬೇಕು. ಮಾತಾಡಬೇಕು ಅಂತ ಏನಿಲ್ಲ, ಕನ್ನಡನೇ ಮಾತಾಡಿ. ನೀವು ಬಂದವ್ರ ಹತ್ರನೂ ಕನ್ನಡನೇ ಮಾತಾಡಬೇಕು, ನಿಮ್ ಸಿಬ್ಬಂದಿ ಹತ್ರನೂ ಕನ್ನಡನೇ ಮಾತಾಡಬೇಕು. ಕನ್ನಡ ಮಾತಾಡಿ ಮೇಡಮ್, ನಿಮ್ಗೆ ಹೇಳ್ತಾ ಇರೋದು. ಅವ್ರಿಗೆ ಅರ್ಥ ಆಗುತ್ತೆ ತಾನೇ, ಕನ್ನಡ ಮಾತಾಡಿ. ಸರ್ ನಾನು ನಿಮ್ದು ಕನ್ನಡ ಮಾತಾಡ್ತೀನಿ. ಅಲ್ಲ ಎಲ್ಲ ಅವ್ರ ಕನ್ನಡ ಬರುತ್ತಾ ಇಲ್ವಾ ಸರ್? ಅದೆಲ್ಲ ನಿಮ್ಗೆ ಬೇಡ. ಯಾಕೆ ಬೇಡ ಮೇಡಮ್? ನಮ್ದು ಇಂಟರ್ನಲ್ ಅಲ್ಲ, ಕನ್ನಡದ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿನ ಭಾಷೆ ನಿಮ್ದು ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನಿಮ್ಗೆ ಅದು ಅಲ್ಲ, ಪರ್ಸನಲ್ ಅಲ್ಲ, ಇದು ಕರ್ನಾಟಕ. ನೀವು ಕನ್ನಡದಲ್ಲೇ ಮಾತಾಡಬೇಕು. ನಿಮ್ಗೇನಾದ್ರೂ ಹಂಗೆ ನನ್ನ ಮೇಲೆ ದೂರ ಕೊಡಂಗಿದ್ರೆ ಕೊಡಿ, ನಾನು ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳಲ್ಲ. ಮತ್ತೆ ಕನ್ನಡದಲ್ಲಿ ಮಾತಾಡಿ. ನೀವು ಕನ್ನಡ ಮಾತಾಡಿ, ನಿಮ್ ಕೇಳೋದಲ್ಲ, ನಾನು ಪ್ರತಿಯೊಂದು ಇದ್ರಲ್ಲೂ ಕನ್ನಡದಲ್ಲೇ ಮಾತಾಡಬೇಕು. ನಿಮ್ ಪರ್ಸನಲ್ ಅಲ್ಲಿ ನೀವ್ ಎಲ್ಲಿದ್ದೀರಾ? ನಿಮ್ಮ ಮನೇಲಿ ಇದ್ದೀರಾ? ನೀವು ನಿಮ್ ಮನೇಲಿ ಇಲ್ಲ ತಾನೆ? ಯಾರು ಹೇಳಿದ್ದು ಕ್ವಶನ್ ಮಾಡಕ್ ರೈಟ್ಸ್ ಇಲ್ಲ ಅಂತ? ಯಾರು ಹೇಳಿದ್ದು ಕ್ವಶನ್ ಮಾಡಕ್ ರೈಟ್ಸ್ ಇಲ್ಲ ಅಂತ? ನಾವು ಕರ್ನಾಟಕದಲ್ಲಿ ಇದ್ದೀವಿ. ನೀವು ಬ್ಯಾಂಕ್ ಅಲ್ಲಿ ಇದ್ದೀರಾ ಫಸ್ಟ್. ನೀವು ಸೋ ವಾಟ್ ಅಲ್ಲ, ಬ್ಯಾಂಕ್ ಅಲ್ಲಿ ಇದ್ದೀರಾ ನೀವು. ಇಲ್ಲಿ ನಮ್ಮ ಹತ್ರ ಅಲ್ಲ ಮೇಡಮ್, ನೀವು ಮ್ಯಾನೇಜರ್ ಆಗಿದ್ದೀರಾ, ಇಲ್ಲಿ ಕನ್ನಡದಲ್ಲೇ ಮಾತಾಡ್ಬೇಕು. ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ನಿಮ್ಮ ಹತ್ರ ಪ್ರಾಬ್ಲಮ್ ಅಲ್ಲ. ನೀವು ಕರ್ನಾಟಕದ ಅನ್ನ ತಿಂತಾ ಇದ್ದೀರಾ, ಕನ್ನಡದಲ್ಲೇ ಮಾತಾಡೋದು ಕಲಿಬೇಕು. ಕೆಲಸ ತೆಗಿಬೇಕು. ಕನ್ನಡಿಗರು ಮೊದಲೇ ಆದ್ಯತೆ ಕೊಡಬೇಕು. ಆಯಮ್ಮ ನೋಡಿದ್ರೆ ದೊಡ್ಡಿದ್ದು ಅಂತ ಮಾತಾಡ್ತಾರೆ. ನನಗೆ ಕನ್ನಡ ಬರಲ್ಲ, ನಾನು ತೆಲುಗಲ್ಲೇ ಮಾತಾಡೋದು ಅಂತಾರೆ. ಇಲ್ಲಿ ಕರ್ನಾಟಕದಾಗ ಇದ್ದೀನಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಇವ್ರು ನೋಡಿದ್ರೆ ಬಾಯಿ ಬಿಚ್ಚಲ್ಲ, ಇಂಡಿಯಾ ಅಂತಾರೆ. ನಾವು ಇಂಡಿಯಾದಲ್ಲೇ ಇರೋದು. ಮಾತಾಡಿ, ಯಾಕೆ ಮಾತಾಡಿ ಸರ್? ಯಾಕೆ ಮಾತಾಡಲ್ಲ? ಮಾತಾಡಿ ಯಾಕೆ? ನೀವು ಮಾತಾಡಲ್ವಾ ಕನ್ನಡ? ನಾಳೆನೆ ಮಾತಾಡಬೇಕು. ಯಾರು ಕನ್ನಡ ಮಾತಾಡೋದು ಬರಲ್ವಾ? ಮತ್ತೆ ಇವರು ಸಾರ್ವಜನಿಕ ಜೊತೆ ಎಲ್ಲ ಹೆಂಗ್ ಓದಿಸ್ತೀರಾ? ಹಿಂದಿಯಲ್ಲೇ ಮಾತಾಡ್ತೀರಾ? ಮಾತಾಡಿ ಸರ್. ಮೇಡಮ್, ನೀವು ಕನ್ನಡ ಬರಲ್ವಾ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಕನ್ನಡ ಬರಲ್ವಾ? ಅಲ್ಲ, ಇವರು ಕನ್ನಡ ಬರಲ್ವಾ ಇವ್ರಿಗೆ? ಅಲ್ಲ, ನಿಜಾನೇ ಕಲ್ತ್ಕೊಳ್ಳೋದಲ್ಲ ಮೇಡಮ್. ಇವರು ಮಾತಾಡೋದೇನು ಬೇರೆ ಫ್ರಮ್ ಅಂದ್ರೆ ಇಂಡಿಯಾ ಅಂತ. ನಮ್ಗೆ ಗೊತ್ತೇ ಇಲ್ಲ. ನೀನು ಪಾಕಿಸ್ತಾನದಲ್ಲಿ ಇದೆಯಾ? ನೀನು ಪಾಕಿಸ್ತಾನದಲ್ಲಿ ಇದ್ದೀರಾ? ಇಲ್ಲ ತಾನೇ, ಇಂಡಿಯಾದಲ್ಲಿ ನಾವು ಇರೋದು. ಅದು ಕರ್ನಾಟಕದ ಅನ್ನ ತಿಂದು ಈ ದುರಾಂಕರ ಅಲ್ಲ, ಬೇಡ. ದುರಾಂಕರ ಬಿಟ್ಬಿಡಿ. ಬಂದಿದ್ದೀರಾ, ಈ ಮಣ್ಣಿಗೆ ರೆಸ್ಪೆಕ್ಟ್ ಕೊಟ್ಟು ಆಮೇಲೆ ಹೋಗಿ. ಇಲ್ಲಿ ದುಡ್ಕೊಂಡು ತಿನ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದು ಆಟಿಟ್ಯೂಡ್ ತೋರ್ಸೋದಲ್ಲ. ನಿಮ್ಗೆ ಹೇಳ್ತಾ ಇರೋದು. ನಿಮ್ಮ ಹೆಸರು ನೋಡಿ, ಸುನೀಲ್ ಕುಮಾರ್ ಅಂತ, ಅವ್ರ ಹೆಸರು ಹಿಮಾ ಬಿಂದು ಅಂತ. ಇವ್ರಿಬ್ರಿಗೂ ಕನ್ನಡ ಬರಲ್ಲ. ದಯವಿಟ್ಟು ಯಾರು ಏನ್ ನೋಡ್ತಾ ಇದ್ದೀರಾ, ಇವ್ರಿಬ್ರು ನೀವೆಲ್ಲ ತೆಗೆದು ಬಿಸಾಕ್ಬೇಕು. ಇವ್ರಿಬ್ರು ತೆಗೆದು ಬಿಸಾಕ್ಬೇಕು. ಕನ್ನಡಿಗರನ್ನ ಹಾಕ್ಬೇಕು ಇಲ್ಲಿ. ಇವ್ರು ಕನ್ನಡ ಬರಲ್ಲ ಅಂತೆ, ಯಮ್ಮಂಗೆ ಏನು ಬರಲ್ಲ ಅಂತೆ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಇವಾಗ ಹೇಳ್ತಾ ಇದೀನಿ, ನೀವು ಇಲ್ಲಿ ಕೆಲಸ ಮಾಡೋ ರೈಟ್ಸ್ ಇಲ್ಲ ನಿಮ್ಗೆಲ್ಲ, ಕನ್ನಡ ಕಲ್ತಿಲ್ಲ ಅಂದ್ಮೇಲೆ. ನೋಡೋಣ ಯಾರು ಗಟ್ಟಿನೋ, ನಾವು ಗಟ್ಟಿನೋ, ನೀವು ಗಟ್ಟಿನೋ ಅಂತ. ನಿಧಾನ ಕಲ್ತ್ಕೊಂತಾರಲ್ಲ, ಬಂದಾಗ ಕರೆಕ್ಟ್ ರೆಸ್ಪಾನ್ಸ್ ಮಾಡೋದ್ ಕಲೀರಿ. ನಿಮ್ ಜವಾಬ್ದಾರಿ ಅದಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನೀವೆಲ್ಲ ಏನೋ ಗೌರ್ಮೆಂಟ್ ಅಧಿಕಾರಿಗಳು, SB ಮ್ಯಾನೇಜರ್ ಇವೆಲ್ಲ. ಆಯ್ತು, ನಡಿ ನೋಡೋಣ ನಾವು ಅವರ